ರೆಡಿ. ಹೇಳಿ ಸರ್. ಸರಿ ಹೇಳಿ ಸಾಹೇಬ್ರ. ಈ ಕ್ಷೇತ್ರಕ್ಕೆ ಬಂದಿದ್ದೀರಾ? ಯಾವುದಪ್ಪ, ಯಾವ ಕ್ಷೇತ್ರಪ್ಪ ಇದು? ಮೂಡ್ಲಪಾಳ್ಯ ಸರ್ಕಲ್. ಮೂಡ್ಲಪಾಳ್ಯ ಸರ್ಕಲ್ ಜನತೆಗೆ ಏನು ಹೇಳ್ತೀರಾ? ರೆಡಿ. ಸ್ವಲ್ಪ ನೀರಿಗೆ ತೊಂದರೆ ಇದೆ, ಮತ್ತು ಹೊರಗಿನ ಜನನೇ ಜಾಸ್ತಿ ಇದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಕನ್ನಡಿಗರಿಗೋಸ್ಕರ ಏನೇನು ಮಾಡ್ಬೋದಲ್ಲ? ಬೆಂಗಳೂರು ಕರ್ನಾಟಕದ ರಾಜಧಾನಿ, ಕನ್ನಡಿಗರ ರಾಜಧಾನಿ. ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಆದ್ಯತೆ, ಗೌರವ. ಲೋಕಸಭೆಯಲ್ಲಿ ಇದುವರೆಗೂ ಯಾರು ಪ್ರಾಮಾಣಿಕವಾಗಿ ಮಾತಾಡಲಿಲ್ಲ. ನಾನು ಲೋಕಸಭೆ ಗೆಲ್ಲಬೇಕು ಅಂತ ಉದ್ದೇಶ ಇರಲಿಲ್ಲ. ಯಾರೂ ಮಾತಾಡೋದಿಲ್ಲ, ರಾಜ್ಯದ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಲೋಕಸಭೆಗೆ ಹೋದರೂ ಬಂದರು. 5 ವರ್ಷದಿಂದ ಒಬ್ಬರಾದರೂ ಕರ್ನಾಟಕದವರು ಮಾತಾಡಿದ್ರು. ಕಾವೇರಿ ಬಗ್ಗೆ ಮಾತಾಡಲಿಲ್ಲ, ಮಹದಾಯಿ ಬಗ್ಗೆ ಮಾತಾಡಲಿಲ್ಲ, ಮೇಕೆದಾಟು ಬಗ್ಗೆ ಮಾತಾಡಲಿಲ್ಲ, ಹಿಂದಿ ವಿರೋಧ ಬಗ್ಗೆ ಮಾತಾಡಲಿಲ್ಲ. 1, 2 ಇಡೀ ನಮ್ಮ ರಾಜ್ಯದ ನೂರಾರು ಸಮಸ್ಯೆಗಳು ಕಾಡ್ತಾ ಇದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕನ್ನಡಿಗನಾಗಿ, ಕರ್ನಾಟಕದ ವ್ಯಕ್ತಿಯಾಗಿ, ಒಬ್ಬ ಸದಸ್ಯರಾಗಿ ಬಹಳ ಕೆಲಸ ಮಾಡಬೇಕು. ಯಾರೂ ಮಾಡಲಿಲ್ಲ. ನಿಮ್ಗೆ ಹೇಳೋದಾದರೆ, ಕಾವೇರಿ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರುಗಳನ್ನು ನಾನು ಬಹಿರಂಗ ಹರಾಜು ಮಾಡಿದೆ. ಅವ್ರೇನು ಕೆಲಸ ಮಾಡಲ್ಲ ಆಗ್ತದೆ. ಇವತ್ತು ಕನ್ನಡದ ಪರವಾಗಿ ನನ್ನ ಸ್ಪರ್ಧೆ ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಪರವಾಗಿ. ಲೋಕಸಭೆಯಲ್ಲಿ ಕನ್ನಡ ಒಳಗಬೇಕು. ಲೋಕಸಭೆಯಲ್ಲಿ ಕನ್ನಡದ ಬಗ್ಗೆ ಚಿಂತನೆ ಆಗಬೇಕು. ಲೋಕಸಭೆಯಲ್ಲಿ ಕರ್ನಾಟಕದ ಸಮಗ್ರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು. ಬಹಳ ಅತ್ಯಂತ ಗಂಭೀರವಾಗಿ ಇವತ್ತು ನಮ್ಮ ಯುವಜನಾಂಗ ಪದವೀಧರರು, ಸುಮಾರು ಲಕ್ಷಾಂತರ ಪದವೀಧರರು ಅವರಿಗೆ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕೊಡ್ತಿದ್ದಾರೆ. ಅವರ ಬಗ್ಗೆ ನಾವೇನು ಚಿಂತನೆ ಮಾಡಿಲ್ಲ. ಸುಮ್ಮನೆ ಏನೋ ರಾಜಕಾರಣದ ಮಾತನಾಡ್ತಾ ಇದ್ದೀವಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮೊದಲು ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಕೊಡಬೇಕು. ಕಾವೇರಿ ನೀರು ಬಿಟ್ಟು ಈಗ ಬೆಂಗಳೂರಿನಲ್ಲಿ ನೀರಿಲ್ಲ. ನಾನೆಲ್ಲ ಹೇಳಿದ್ರು, ಕಾವೇರಿ ಬಿಡಬೇಡಿ ಅಂತ. ನೀರು ಬಿಟ್ಟೇ ಬಿಟ್ಟರು. ಇವತ್ತು ಭಾಳ ನಾನು ತಮಗೆ ಹೇಳ್ತಾ ಇದ್ದೀನಿ, ಕನ್ನಡದ ಪರವಾಗಿ ಲೋಕಸಭೆಗೆ ನಾನು ಏನು ಓದ್ತಾ ಇದ್ದೀನಿ, ಇದರಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀನಿ. ಕನ್ನಡಕ್ಕೆ ಒಂದು ಶಕ್ತಿ. ಡೆಲ್ಲಿಯಲ್ಲಿ ಲೋಕಸಭೆಯಲ್ಲಿ ಕನ್ನಡದ ಕೂಗು ತೀವ್ರವಾಗಿ ಮಾಡಬೇಕಾಗಿದೆ. ಮಹಿಳೆಯರ ಬಗ್ಗೆ ಬಹಳ ಬೆಂಗಳೂರು ಅಭಿವೃದ್ಧಿ ಎಷ್ಟಾಗಬೇಕಾಗಿದೆ. ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಬಹಳ, ಮತ್ತು ಕಾಯಂ ಕುಡಿಯುವ ನೀರು ಎಂದೆಂದು ತೊಂದರೆ ಆಗದೆ ಕುಡಿಯುವ ನೀರು ಬರಬೇಕು. ಇದೆಲ್ಲ ಸಮಸ್ಯೆಗಳು. ರೈತರ ಸಮಸ್ಯೆ 1, 2 ಅನೇಕ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುವುದಕ್ಕೆ ನಾನೇ ನೇರವಾಗಿ ಲೋಕಸಭೆಗೆ ಕನ್ನಡದ ಪರವಾಗಿ ನಿಂತಿದ್ದೇನೆ. ನನ್ನ ನಂಬರ್ 9 ಗುರ್ತು ಆಟೋ ರಿಕ್ಷಾ, ಬಡವರ ಗುರ್ತು ಆಟೋ ರಿಕ್ಷಾ. ನಿಮ್ಮೆಲ್ಲರ ಓಟು ಆಟೋ ರಿಕ್ಷಾಗೆ ಕೊಡಬೇಕು. ನಮಸ್ಕಾರ. ಒಂದೇ
ರೀತಿ ಪಕ್ಷಾಂತರ ಇಲ್ಲವೇ ಇಲ್ಲ. ವಾಟಾಳರ ನಾಮ ಫಲಕಕ್ಕಾಗಿ ವಾಟಾಳರಿಗೆ ಓಟು ಕೊಡಿ. ಮತವಾದವರೇ ಮರೆತು ವಿನಂತಿ ಆಗಬೇಕು. ಮತವಾದವರಲ್ಲಿ ವಿನಂತಿ, ತಮ್ಮೆಲ್ಲರ ಅಮೂಲ್ಯವಾದ ಮತ ನಾಗರಾಜ್ ಅವರಿಗೆ ಮತ ನಾಡಿಗೆ ಕನ್ನಡಕ್ಕಾಗಿ ವಾತಾವರಣ